ಅಪ್ಪು, ಆಮ ಸುಮಾರು ಜನ ಹೇಳ್ತಾರೆ ಹಾ. ತಂದೆ ತಾಯಿ ಇರೋರು ಕಾಶಿ ಯಾತ್ರೆಗೆ ಹೋಗ್ಬಾರ್ದು, ಕಾಶಿಗೆ ಹೋಗ್ಬಾರ್ದು ಅಂತ. ನಿಜನಾ? ಆ ಥರದ್ದೆಲ್ಲ ಏನಿಲ್ಲಮ್ಮ. ಏನು ಅಂತಂದರೆ ಹಿಂದಿನ ಕಾಲದಲ್ಲಿ ಏನು ಹೇಳೋರು ಅಂತಂದರೆ ಕಾಶಿ ಯಾತ್ರೆ ವಯಸ್ಸಾದ ಮೇಲೆ ಹೋಗಬೇಕು ಅಂತ ಹೇಳೋರು. ಆದರೆ ಆ ಥರದ್ದೆಲ್ಲ ಏನೂ ಇಲ್ಲಮ್ಮ. ಕಾಶಿ ಯಾತ್ರೆಗೆ ಯಾರು ಬೇಕಾದ್ರೂ ಹೋಗ್ಬೋದು. ಕಾಶಿ ಯಾತ್ರೆ ಏನು ಅಂತಂದರೆ ನೀವು ಏನೇ ಒಂದು ಮುಕ್ತಿಯನ್ನು ಪ್ರಾಪ್ತಿಯಾಗಬೇಕು ಅಂತಂದರೆ ಕೊನೆಗೆ ಕಾಶಿ ಯಾತ್ರೆ ಮಾಡಿದ್ರೆ ಅಲ್ಲೊಂದು ಮುಕ್ತಿ ಸಿಗುತ್ತೆ ಅಂತ ಎಷ್ಟೋ ಜನ ಹೇಳೋರು. ಅದರಿಂದ ಆಮೇಲೆ ಏನು ಅಂತಂದರೆ ಅವಾಗೆಲ್ಲ ಸಂಚಾರ ಮಾಡೋದು ಭಾಳ ಕಷ್ಟ ಇತ್ತು. ಅದರಿಂದ ಎಲ್ಲರೂ ಆ ಥರ ಹೇಳೋರು, ಕಾಶಿ ಯಾತ್ರೆಗೆ ತಂದೆ ತಾಯಿರೋರು ಹೋಗಬಾರ್ದು, ವಯಸ್ಸಾದ ಮೇಲೆ ಕಾಶಿ ಯಾತ್ರೆ ಮಾಡಬೇಕು ಅಂತ ಹೇಳೋರು. ಆ ಥರದ್ದೆಲ್ಲ ಏನೂ ಇಲ್ಲ. ಅಲ್ಲಿ ಹೋದಾಗ ಕಾಶಿ ಯಾತ್ರೆಗೆ ಆರಾಮಾಗಿ ಹೋಗ್ಬೋದು. ಈಗಂತೂ ಭಾಳ ಚೆನ್ನಾಗಿದೆ ಕಾಶಿ ಯಾತ್ರೆ. ಕಾಶಿ ಯಾತ್ರೆ ಮಾಡಿ ಅಲ್ಲಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿ ಗಂಗಾ ಸ್ನಾನವನ್ನು ಮಾಡಿ ಅಲ್ಲಿರುವಂತಹ ಅಲ್ಲಿ ಗ್ರಾಮ ದೇವತೆಯಾಗಿ ನೆಲೆಸಿರುವಂತಹ ಮಹಾಕಾಳಿ ದೇವಸ್ಥಾನ ಇವೆಲ್ಲ ಬಹಳ ಚೆನ್ನಾಗಿದೆ. ಅದು ಪ್ರತಿಯೊಬ್ಬರು ವಯಸ್ಸು ಗಟ್ಟಿಯಾಗಿದ್ದಾಗಲೇ ಹೋಗಿ ನಮಸ್ಕಾರ ಮಾಡಿಕೊಂಡು ಒಂದು ದರ್ಶನ ಮಾಡ್ಕೊಂಡು ಬರಬೇಕು. ಅದರಿಂದ ಆ ಥರದ್ದೆಲ್ಲ ಏನಿಲ್ಲ, ಹೋಗಿ ಬರ್ಬೋದಮ್ಮ. ತುಂಬ ಒಳ್ಳೆಯ ಫಲ ಬರುತ್ತೆ. ದರ್ಶನ ಮಾಡಿ ಒಳ್ಳೆಯದಾಗಲಿ.